ನೆನೆಸ್ಕೊಂಡ್ರೆ ಈಗಲೂ ಕರಳು ಕಿವಿಸ್ದಂಗಾಗುತ್ತೆ. ಅರಮನೆಯಲ್ಲಿ ರಾಣಿ ತರ ಇದ್ದವಳು ಈಗ ಯಾರ್ದೋ ಮನೆಯಲ್ಲಿ ಕೆಲಸ ಮಾಡೋ ಹಾಗಾಯ್ತಲ್ಲಮ್ಮ. ಯಾಕಪ್ಪ ಬೇಜಾರ್ ಮಾಡ್ಕೋತ್ಯಾ? ನಾವು ಅರಮನೆಯಲ್ಲೂ ಕೆಲಸದವರೇ ಆಗಿದ್ವಿ ಅಲ್ವಾ. ಆದ್ರೆ ರಾಜಾರಾಣಿ ನಮ್ಮನ್ನ ಆ ಥರ ನೋಡ್ಕೋತಿರ್ಲಿಲ್ಲ ಅಷ್ಟೇ. ನಾವು ಅಲ್ಲೂ ಆರಾಮಾಗಿದ್ವಿ, ಇಲ್ಲೂ ಆರಾಮಾಗಿ ಇದ್ದೀವಿ. ನನಗೇನು ತುಂಬಾ ವ್ಯತ್ಯಾಸ ಕಾಣಿಸ್ತಿಲ್ಲಪ್ಪ. ಹಾ, ಈಗಲೂ ತುಂಬಾ ಆರಾಮಾಗಿದ್ದೀರಾ. ಆದ್ರೆ ನಿಮ್ಮಕ್ಕ ಗೌತಮಿ ಇಂಥ ತಪ್ಪು ಮಾಡಬಾರ್ದಾಗಿತ್ತು ಮಗಳೇ. ನಿಮಗೆ ಆಶ್ರಯ ಕೊಡದೆ ಹೊರಗೆ ಹಾಕಿದಾಳಲ್ಲ ಅವಳು ಈ ಮಟ್ಟಕ್ಕೆ ಇಳಿತಾಳೆ ಅಂತ ಗೊತ್ತಿರ್ಲಿಲ್ಲ ನನಗೆ. ಇಲ್ಲಪ್ಪ, ಅಕ್ಕ ಯಾವ ತಪ್ಪು ಮಾಡಿಲ್ಲ ಪಾಪ. ನಿಮ್ಮ ಅಕ್ಕನ ಪರ ವಹಿಸ್ಕೊಂಡು ಮಾತಾಡ್ಬೇಡಮ್ಮ ನೀನು. ನಿಮ್ಮನ್ನ ನೋಡ್ಕೊಳ್ಳೋದು ಅವಳ ಜವಾಬ್ದಾರಿ ಆಗಿತ್ತು. ಆ ಕರ್ತವ್ಯನ ಅವಳು ಮಾಡ್ಬೇಕಾಗಿತ್ತು. ಅದ್ ಅನ್ಕೋಬೇಡಪ್ಪ, ಅಕ್ಕ ಏನು ತಪ್ಪು ಮಾಡಿಲ್ಲ, ಅವಳು ತಪ್ಪು ಮಾಡೋದು ಇಲ್ಲ. ನಾವ್ ಈಗ್ಲೂ ಖುಷಿಯಾಗೇ ಇದ್ದೀವಿ. ಸರಿ ಮಗಳೇ, ಈ ವಿಷಯದ ಬಗ್ಗೆ ಇನ್ಯಾವತ್ತಾದ್ರೂ ಮಾತಾಡೋಣ. ಯಾರಾದ್ರೂ ನೋಡಿದ್ರೆ ಕಷ್ಟ. ತುಂಬಾ ತಡ ಆಗಿದೆ, ನೀನು ಅಮ್ಮ ಹೊರಡಿ. ಅಪ್ಪ, ಆಗ್ಲೇ ಅಕ್ಕನ ವಿಚಾರ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ನಾನೆಲ್ಲ ಮುಚ್ಚಿಟ್ಬಿಟ್ಟೆ. ಈಗ ನಿಂಗೆಲ್ಲ ಗೊತ್ತಾಯ್ತಲ್ಲ. ಸರಿ ಬಾ, ಮನೆಗೆ ಹೋಗೋಣ, ಎಲ್ರೂ ಒಟ್ಟಿಗೆ ಇರೋಣ. ಇಲ್ಲ ಮಗಳೇ, ನೀನ್ ಕರ್ದೆ ಅಂತ ಹಾಗೆಲ್ಲ ಬರೋದಕ್ಕಾಗಲ್ಲ. ನೀನು ಹೊರಡು ಮಗಳೇ. ನಾನೀಗಾಗಲೇ ತೊಂದರೆಯಲ್ಲಿದ್ದೀನಿ. ನಿಮ್ ಜೊತೆ ಬಂದು ನಿಮಗೂ ತೊಂದರೆ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ನೀನು ಅಮ್ಮ ಹೊರಡಿ ಮಗಳೇ. ಶ್ಯಾಮಲಾ, ನೀನು ಹೊರಡು. ಹಾ ಸರಿ ಅಪ್ಪ, ನಾನು ಹೋಗಿ ಬರ್ತೀನಿ, ನೀನು ಹುಷಾರು. ಸರಿ ಮಗಳೇ. ಇವಾಗ ನೀವು ನಿಂತಿರೋದು ನಾನು ಕಟ್ಟಿರೋಂಥ ಪುಟ್ಟ ಪ್ರಪಂಚದ ಮುಂದೆ. ಗೌರಿ ಅವರೇ, ನಾನು ನಿಮ್ಮನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ನನ್ನ ಪ್ರೀತಿ ನಂಬ್ಕೋತೀರಲ್ವಾ? ಮತ್ತೆ ಇಷ್ಟು ದಿನ ನನ್ನ ಜೊತೆ ಚೆನ್ನಾಗಿದ್ದು, ನನ್ನ ಜೊತೆ ಹತ್ತಿದ್ದು, ನಕ್ಕಿದ್ದು, ನನ್ನ ಕಣ್ಣೀರಿಗೆ ಕರ್ಚೀಫ್ ಆಗಿದ್ದು, ಅದೆಲ್ಲ ಏನು ಮತ್ತೆ? ಅದೆಲ್ಲ ಸುಳ್ಳ? ಅಮ್ಮ, ನೀನು ಹೀಗೆ ಕೇಳಿದ್ರೆ ನನಗೆ ಏನಂತ ಅಮ್ಮ ಹೇಳಿ? ಅದು ಅಪ್ಪ ನೆನಪಾದ್ರು, ಅದಕ್ಕೆ ನಿದ್ದೆ ಬರ್ತಿಲ್ಲ. ಡ್ರೈವರ್ ಯಾಕೆ ಹಾಗೆ ಹೇಳ್ದ? ನಾನು ಯಾವಾಗ ಅವನನ್ನ ಆ ದೃಷ್ಟಿಲಿ ನೋಡಿದ್ದೆ? ನಾನು ಕೊಟ್ಟು ಸಲಿಗೆನೆ ತಪ್ಪಾಗೋಯ್ತಾ? ಸಲಿಗೆಯಿಂದ ಇದ್ದಿದ್ದೆ ತಪ್ಪ? ಹಾಗಾದ್ರೆ ಅವನು ಹೀಗೆ ಹೇಳ್ಬೋದಾ? ಅವನ ಮನಸ್ಸಲ್ಲಿ ಇಂಥದ್ದೊಂದು ಯೋಚನೆ ಇದೆ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಛೇ, ಎಷ್ಟು ಒಳ್ಳೆ ಭಾವನೆ ಇತ್ತು ಅವನ ಮೇಲೆ. ಅವನು ಯಾಕೆ ಹೀಗೆ ಮಾಡ್ದ? ಇವಳು ಯಾಕೆ ಹೇಗಿದ್ದಾಳೆ? ಗೌರಿ, ಏನಾಯ್ತು? ಯಾಕೆ ಒಂಥರ ಇದೆಯಾ? ಏನೂ ಆಗಿಲ್ಲ ಅತ್ತೆ, ನಾನು ಆರಾಮಾಗೇ ಇದ್ದೀನಿ. ನೀನು ಎಷ್ಟು ಆರಾಮಾಗಿದ್ಯಾ ಅಂತ ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತದೆ. ಸುಳ್ಳು ಹೇಳ್ಬೇಡ. ಏನಾಯ್ತು? ಏನೂ ಇಲ್ಲ ಅತ್ತೆ, ನೋಡಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದ್ದೀನಿ. ನೋಡು ಗೌರಿ, ನಿನ್ನ ಪಾಡಿಗೆ ನೀನು ಕೆಲಸ ಮಾಡ್ಕೊಂಡಿರೋದಕ್ಕೂ ಬೇಜಾರು ಮಾಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ನನಗಷ್ಟು ಅರ್ಥ ಆಗೋದಿಲ್ಲ ಅಂತ ಅನ್ಕೊಂಡಿದ್ಯಾ? ನಿಜ ಹೇಳು, ಏನಾಯ್ತು? ಪ್ರೀತು ಏನಾದರೂ ಅನ್ನ? ನೀನು ಪ್ರೀತು ಏನಾದರೂ ಜಗಳ ಮಾಡ್ಕೊಂಡ್ರ? ಅದಕ್ಕೆ ಹೇಗಿದ್ಯಾ? ನಿನ್ನನ್ನೇ ಕೇಳ್ತಾ ಇರೋದು. ಪ್ರೀತು ನೀನು ಜಗಳ ಮಾಡ್ಕೊಂಡ್ರ? ಯಾಕತ್ತೆ ಈಗ ಕೇಳ್ತಿದ್ದೀರಾ? ನಿಮ್ಗೆ ಯಾಕೆ ಈಗ ಅನಿಸ್ತು? ನೆನ ಅವನು ಹೀಗೆ ನಿನ್ ಥರನೇ ಡಲ್ಲಾಗಿ ಕೂತಿದ್ದ. ಏನು ಅಂತ ಕೇಳಿದ್ರೆ ಏನೂ ಹೇಳಲಿಲ್ಲ. ಈಗ ನೋಡಿದ್ರೆ ನೀನು ಡಲ್ ಆಗಿದ್ಯಾ. ಡೌಟ್ ಬಂತು, ಅದಕ್ಕೆ ಕೇಳ್ದೆ.
ಇಬ್ಬರದು ತಾಳೆ ಹಾಕಿ ನೋಡಿದ್ರೆ ನಾನು ಅಂದ್ಕೊಂಡಾಗೆ ಏನೋ ಆಗಿದೆ ಅಂತ ಅನಿಸ್ತಾ ಇದೆ. ಚಂದ್, ಪ್ರೀತು, ಬಾ ಇಲ್ಲಿ. ಏನೋ ಏನು ಹಾಗೆ ಹೊರಟ್ಬಿಟ್ಟೆ? ಏನಕ್ಕೆ ಬಂದಿದ್ದೆ? ಇಲ್ಲ, ಅದು ಕಾಫಿ ಬೇಕಾಗಿತ್ತು. ಕಾಫಿ ಕಾಫಿ ಬೇಕಾ ನಿನಗೆ? ಚಂದ್ರು, ಏನ್ ಮಾಡ್ತಿದ್ಯಾ? ನೋಡು, ಏನ್ ನಡೀತಾ ಅದಂತ ನನ್ನ ಹತ್ರ ಹೇಳು. ನೀನೇ ಗೌರಿ ಹತ್ರ ಮಾತಾಡಿಸ್ತಾ ಇಲ್ಲ, ನನ್ನ ಹತ್ರ ಮಾತ್ರ ಮಾತಾಡ್ತಿದ್ಯಾ? ಹೇಳು, ಏನ್ ನಡೀತಾ ಇದೆ? ಬಿಡು ಚಂದ್ರು. ಏನ್ ಚಂದ್ರು, ನೀನು ಒಳ್ಳೆ ಚಿಕ್ಕ ಮಕ್ಳು ಮಾಡೋ ಥರ ಮಾಡ್ತಿದ್ಯಲ್ಲ. ಈಗೇನ್ ನೀನು ನನ್ನ ಕಾಫಿ ಕೊಡಲ್ವಾ? ಆಯ್ತಪ್ಪ, ಸರಿ. ಈಗ ನಿಂಗೆ ಕಾಫಿ ತಾನೆ, ನಾನು ಮಾಡ್ಕೊಡ್ತೀನಿ. ಮೊದಲು ನಾನು ಕೇಳ್ತಾ ಇರೋದಕ್ಕೆ ಉತ್ತರ ಕೊಡು. ಏನಾಯ್ತು? ನೀವಿಬ್ರು ಜಗಳ ಮಾಡ್ಕೊಂಡ್ರಾ? ಅಲ್ಲ, ಯಾವ ವಿಷಯಕ್ಕೆ ಜಗಳ ಮಾಡ್ಕೊಂಡ್ರಿ ಅಂತ ಹೇಳೋ ಪ್ರೀತು. ನೀನು ಬೇಡ, ನಿನ್ ಕಾಫಿನ ಬೇಡ. ಪ್ರೀತು, ಪ್ರೀತು ನಿಂತ್ಕೊಳ್ಳೋ. ಅಲ್ಲ, ಏನಾಯ್ತು ಇವನ್ಗೆ?